ಹೆಣ್ಣು ಮಗಳಾಗಿ ರಮ್ಯ ಅವ್ರು ತೆಗೆದಂಥ ನಡೆ, ಯಾಕಂದರೆ ಅವರು ಒಂದು ಕಂಪ್ಲೇಂಟ್ ಕೊಟ್ಟ ನಂತರದಲ್ಲಿ ನಮಗೂ ಕೂಡ ಈ ಥರ ನಡೀತಾ ಇದೆ ಸೋಷಿಯಲ್ ಮೀಡಿಯಾ. ಅಂದರೆ ಫ್ಯಾನ್ಗಳ ಹೆಸರಲ್ಲಿ, ಇಂಥ ಒಬ್ಬ ಫ್ಯಾನ್ ಅಂತ ಇಲ್ಲ, ಫ್ಯಾನ್ಗಳ ಹೆಸರಲ್ಲಿ ಒಂದಷ್ಟು ತೇಜೋವಧೆ ನಡೀತಾ ಇರೋದು, ವೈಯಕ್ತಿಕವಾಗಿ ನಿಂದನೆ ಮಾಡುವಂಥದ್ದು ತಪ್ಪು. ಯಾರೇ ಮಾಡಿದರೂ ಅದು ತಪ್ಪು. ನಾನೀಗ ಇನ್ನೊಂದು ಕಡೆನೂ ಹೇಳ್ತಾ ಇದ್ದೆ, ನಾವು ರಾಜ್ಕುಮಾರ್ ಅಂತ ದೊಡ್ಡ ದೊಡ್ಡ ಸ್ಟಾರ್ಗಳನ್ನ ನೋಡಿದವರು. ರಾಜ್ಕುಮಾರ್ ಅವರ ಅಭಿಮಾನಿಗಳನ್ನ ದೇವರು ಅಂತ ಕರೆದರು. ಸೊ ದೇವರ ಸ್ಥಾನದಲ್ಲಿ ನಿಂತಿರೋರ ಅಭಿಮಾನಿಗಳು ಅವರ ದೃಷ್ಟಿಯಲ್ಲಿ. ಅಂದರೆ ಅವರು ಅಷ್ಟು ಪವರ್ಫುಲ್ ಅಂತ ಅನಿಸ್ತು, ಅಷ್ಟು ದೊಡ್ಡ ಶಕ್ತಿ ಅಂತ ಅವ್ರಿಗೆ ಅನಿಸಿತ್ತು. ಸೊ ಅವರಿಂದ ಸುಮಾರು ಇವರು ಸಿನಿಮಾಗಳು ನಿಲ್ತಾ ಇದೆ ಅಂತ ಅನಿಸ್ತು. ಸಿನಿಮಾಗಳ ಮೂಲಕ ಸಿನಿಮಾ ಬೆಳೀತಾ ಇದೆ. ಇವರು ಒಬ್ಬರು ಸಿನಿಮಾ ನಿಲ್ಲೋದು, ರಾಜ್ಕುಮಾರ್ ಅವರು ಸಿನಿಮಾ ನಿಲ್ಲೋದ್ರ ಮೂಲಕ ಪೂರ್ತಿ ಸಿನಿಮಾ ಇಂಡಸ್ಟ್ರಿಗೆ ಬೆನಿಫಿಟ್ ಆಗ್ತಾ ಇದೆ. ಅಷ್ಟು ಜನಕ್ಕೆ ಕೆಲಸ ಸಿಗ್ತಾ ಇದೆ, ಜೊತೆಗೆ ಭಾಷೆ ಉಳಿತಾ ಇದೆ, ಸಂಸ್ಕೃತಿ ಉಳಿತಾ ಇದೆ. ಸೊ ನಮ್ಮಲ್ಲಿರೋ ಎಷ್ಟೊಂದು ವಿಷಯಗಳು ಉಳ್ಕೊತಾ ಇವೆ. ಅದರಿಂದ ಎಜುಕೇಷನ್ ಕೂಡ ಆಗ್ತಾ ಇದೆ, ಸಿನಿಮಾಗಳ ಮೂಲಕ ಎಜುಕೇಷನ್ ಆಗ್ತಾ ಇದೆ. ಸುಮಾರು ಸಾಮಾಜಿಕ ವಿಷಯಗಳ ಬಗ್ಗೆ ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇಷ್ಟೆಲ್ಲ ಆಗೋದು ಅವರಿಂದ, ಆಡಿಯನ್ಸಿಂದ. ಸೊ ಅಭಿಮಾನಿಗಳು ಆಡಿಯನ್ಸು ಎಲ್ಲವೂ ಒಂದೇ ಹೆಚ್ಚು ಕಡಿಮೆ ವರ್ಗ. ಸೊ ಹೀಗಿರುವಾಗ ಇಷ್ಟೊಂದು ದೊಡ್ಡ ಶಕ್ತಿ ಇರೋ ಕಡೆ ಜವಾಬ್ದಾರಿ ತುಂಬ ಮುಖ್ಯ ಆಗುತ್ತೆ. ಸೊ ಅವರ ಜವಾಬ್ದಾರಿ ಆ್ಯಕ್ಚುಲಾಗಿ ಅವ್ರ ಸ್ಟಾರ್ಗೆ ಒಳ್ಳೆಯ ಹೆಸರು ಅಂತ ಕೊಡಬೇಕು, ಆ ಥರ ಇರಬೇಕು. ನಾನು ಅದನ್ನೇ ಹೇಳ್ತಾ ಇದ್ದೆ, ಇಬ್ಬರೂ ಜವಾಬ್ದಾರಿಯುತವಾಗಿ ನಡ್ಕೋಬೇಕಾಗತ್ತೆ. ಒಬ್ಬ ನಟ ಅಥವಾ ಒಬ್ಬ ದೊಡ್ಡ ಸ್ಟಾರ್, ಒಬ್ಬ ಸ್ಟಾರ್ನ ಅಭಿಮಾನಿ, ಇಬ್ಬರು ಜವಾಬ್ದಾರಿಯುತವಾಗಿ ನಡ್ಕೊಂಡ್ರೆ ಅದು ದೊಡ್ಡ ಶಕ್ತಿ. ಸೊ ಅದರ ತುಂಬ ಕನ್ಸ್ಟ್ರಕ್ಟಿವ್ ಆಗಿ ಬೆಳೆಸ್ಬೋದು, ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡ್ಬೋದು. ಅದರಿಂದ ಅದನ್ನು ಮಾಡಿದ್ರೆ ಇಬ್ರಿಗೂ ಹೆಮ್ಮೆ, ಇಬ್ರಿಗೂ ಒಳ್ಳೆಯ ಹೆಸರು. ಸೋಷಿಯಲ್ ಮೀಡಿಯಾ ನಿಮಗೆ ಅಷ್ಟೇ ಹಿಂಸೆ ಕೊಟ್ಟಿದೆ ಈ ಕಾಮೆಂಟ್ಸ್ಗಳು? ಯಾಕೆಂದರೆ ಒಂದಷ್ಟು ವಿಚಾರದಲ್ಲಿ ಮೋದಿಯವ್ರ ಪರ ವಿರೋಧವಾಗಿ ಒಂದಷ್ಟು ಪೋಸ್ಟ್ಗಳಾಗ್ತಾಗ, ಅದು ಅನ್ಯಾಯದ ವಿರುದ್ಧ ಒಂದಷ್ಟು ಪೋಸ್ಟಾಗ ನಿಮ್ಮನ್ನು ತೇಜೋವಧೆ ಮಾಡುವಂಥ ಕಮೆಂಟ್ಸ್ಗಳಿರುತ್ತೆ ಸಿಕ್ಕಾಪಟ್ಟೆ. ಅಂಥ ಸಂದರ್ಭದಲ್ಲಿ ಹೇಗೆ ಅನಿಸುತ್ತೆ ಸರ್? ಹೆಚ್ಚು ಕಡಿಮೆ ಇವ್ರು ಯಾರೂ ವೈಯಕ್ತಿಕವಾಗಿ ಮಾಡಿದವ್ರು ಇಲ್ಲ ಅಂತ ಅನ್ಸುತ್ತೆ ನನಗಂತೂ. ಸುಮಾರು ಜನ ಪೇಯ್ಡ್ ಟ್ರೋಲ್ ಥರ ಈಗ ಗೊತ್ತಾಗುತ್ತೆ. ಅದರಲ್ಲಿ ನಾನು ತುಂಬ ನೋಡೋದಿಲ್ಲ, ಯಾರೋ ಒಬ್ಬರು ತೋರಿಸ್ತಾರೆ, ಈ ಥರ ತೀರ ಕೆಟ್ಟದಾಗ ಮಾತಾಡ್ಬಿಟ್ರು ಅಂದಾಗ ತೋರಿಸ್ತಾರೆ. ಅದು ನೋಡಿದ್ರೆ ಗೊತ್ತಾಗುತ್ತೆ ಅವರು ಒಂದು ಪೋಸ್ಟ್ ಮಾಡಿರಲ್ಲ ಜೀವನದಲ್ಲಿ. ಸೊ ಹೀಗೆ ಕಮೆಂಟ್ ಮಾಡ್ಕೊಂಡು ಬದುಕಿರ್ತಾರಲ್ಲ, ದುಡ್ಡು ತೊಗೊಂಡು ಕಮೆಂಟ್ ಮಾಡುವಂಥವ್ರು ಅಂಥವ್ರು ಪಾಪ ಏನು ಮಾಡಲ್ಲ, ಹೊಟ್ಟೆಪಾಡಿಗೆ ಮಾಡ್ತಾ ಇರ್ತಾರೆ. ಅವರ ಹೊಟ್ಟೆಪಾಡ ಮೇಲೆ ನಾವೇ ಕೊಡಿಬೇಕು ಅಂತ ನಾವು ತಲೆ ಕೆಡಿಸ್ಕೊಳ್ಳೋಕ್ಕಲ್ಲ. ಬಟ್ ನನಗದು ಅಫೆಕ್ಟ್ ಆಗಲ್ಲ ಅಂತ, ಯಾರಿಗೂ ಅಫೆಕ್ಟ್ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಸುಮಾರು ಸೂಕ್ಷ್ಮ ಮನಸ್ಸಿನವ್ರು ಇರ್ತಾರೆ, ಅಂಥವ್ರು ತುಂಬ ಅಫೆಕ್ಟ್ ಆಗುತ್ತೆ. ಅದು ಸಿನಿಮಾದಲ್ಲಿರೋ ಹೆಣ್ಣುಮಕ್ಳು ತುಂಬಾ ಮಾಡ್ತಾರೆ ಅದನ್ನು. ಸೊ ಅದ್ರ ಬಗ್ಗೆ ಖಂಡಿತ ಒಂದು ಕ್ರಮ ಕೈಗೊಳ್ಳಬೇಕು. ಅವ್ರುಗಳಿಗೆ ಶಿಕ್ಷೆ ಆಗಬೇಕು. ಶಿಕ್ಷೆ ಆಗಿ ಆ ಭಯದಲ್ಲಿ ಅವ್ರು ಒಂದಷ್ಟು ಜನ ಸುಮ್ಮನೆ ಇರಬೇಕು. ಇನ್ನೊಂದು ಕಡೆಯಿಂದ ನಾವು ಜನಗಳನ್ನ ಅಥವಾ ಮಕ್ಕಳನ್ನ, ಮುಂದಿನ ಪೀಳಿಗೆಗಳ ಮಕ್ಕಳನ್ನ ಎಜುಕೇಟ್ ಮಾಡ್ತಾ ಬರಬೇಕು. ಹೆಣ್ಣಿನ ಬಗ್ಗೆ ಗೌರವಯುತವಾಗಿ ನಡ್ಕೊಳ್ಳೋದಕ್ಕೆ ಮುಖ್ಯವಾಗಿ. ಸೊ ನಮ್ಮ ಥರನೇ ಅವರು ಅಂತ ತಿಳ್ಕೊಳ್ಳೋದಕ್ಕೆ ಒಂದಷ್ಟು ಎಜುಕೇಷನ್ ಬೇಕಾಗಿದೆ ನಮ್ಮಲ್ಲಿ. ಸರ್, ಕೊನೆಯದಾಗಿ ಮೋದಿಯವರನ್ನು ಅಷ್ಟು ನೀವು ತೀವ್ರವಾಗಿ ವಿರೋಧ ಮಾಡೋಕ್ಕೆ ಕಾರಣ ಏನಾಗುತ್ತೆ ಅಂತ ಅಂದ್ಬಿಟ್ಟು? ಯಾಕಂದರೆ ನೀವು ಸ್ಟಾರ್ಟಿಂಗಲ್ಲಿ ಒಂದಷ್ಟು ಮಾಡಿದಂಥ ವಿರೋಧಗಳ ಟೈಮಲ್ಲಿ ಜನ ಚರ್ಚೆ ಮಾಡಿ ಒಂದಷ್ಟು ನಿಮ್ಮ ಬಗ್ಗೆನೇ ಮಾತನಾಡಿದರು. ಹಾಗೆ ಅವ್ರಿಗೆ ಈಗ ಅರಿವಾಗಿದೆ, ಎಲ್ಲೋ ಒಂದು ಕಡೆ ನೀವು ಹೇಳಿದ ಸತ್ಯ ಅಂತ ಅಂದ್ಬಿಟ್ಟು ಕಮೆಂಟ್ಸ್ಗಳಲ್ಲಿ ನೋಡಿದ್ದೀನಿ. ಅದನ್ನು ಕಿಶೋರ್ ಅವರು ಈ ವಿಚಾರ ಮಾತನಾಡಿದರು, ಅದೆಲ್ಲವೂ ನಿಜ ಆಗ್ತಿದೆ ಈಗ ಮೋದಿ ವಿಚಾರದಲ್ಲಿ ಅಂತ. ಗೊತ್ತಿಲ್ಲ, ಅದು ನಿಜ ಆಗಬೇಕು ಅನ್ನೋದು ನನ್ನ ಆಶಯ ಇರಲೂ ಇಲ್ಲ. ಒಬ್ಬ ರಾಜಕಾರಣಿ, ಅವನ ಕೆಲಸ ಏನು? ಜನಗಳ ಸೇವೆ ಮಾಡುವಂಥದ್ದು. ಸೊ ಜನಗಳನ್ನ ಒಡೆಯುವಂಥ ಅಥವಾ ಒಡೆದು ಅದನ್ನು ಬೆನಿಫಿಟ್ ತೊಗೊಳ್ಳುವಂಥ, ನಾವು ಬಹುಸಂಖ್ಯಾತರು ಅನ್ನೋದನ್ನು ಅವರ ಬೆನಿಫಿಟಿಗೆ ತೊಗೊಳ್ಳುವಂಥ ರಾಜಕಾರಣ ನನಗಿಷ್ಟ ಆಗಲ್ಲ. ಅದು ಸರಿಯಾದ ರಾಜಕಾರಣ ಅಲ್ವಲ್ಲ. ಅದು ಅಲ್ಲದೆ ಇವರು ಪೂರ್ತಿ ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳ ಮೇಲೂ ಹಿಡಿತ ಸಾಧಿಸ್ಬಿಡ್ತಾರೆ. ಈಗ ಯಾವುದು ನ್ಯಾಯಾಂಗವೂ ಫ್ರೀ ಇಲ್ಲ. ಅದರಿಂದ ಯಾವ ED, IT, ಇದು ಏನದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಯಾವುದೂ ಅಷ್ಟೇ, ಯಾರೋ ಇವರ ಹಿಡಿತದಿಂದ ಎಲ್ಲವನ್ನೂ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವವೇ ಅಲ್ಲ. ಸೊ ಈ ಥರದ ಸಂವಿಧಾನಿಕ ಸಂಸ್ಥೆಗಳ ಮೇಲೆ ಇಷ್ಟು ದೊಡ್ಡ ದಾಳಿ ಎಲ್ಲೂ ನಡೆದಿಲ್ಲ, ಯಾವುದಕ್ಕೂ ನಡೆದಿಲ್ಲ. ಜೊತೆಗೆ ಜನಗಳ ಮನಸ್ಸಿನಲ್ಲಿ ವಿಷ ಬಿತ್ತದ್ರಲ್ಲ, ಅದು ಕ್ಷಮೆಯೇ ಇಲ್ಲದೆ ಇರುವಂಥ ಒಂದು ದೊಡ್ಡ ಅಪರಾಧ. ಇವತ್ತು ಬೆಳಗಾವಿಯಲ್ಲಿ ಮಕ್ಕಳು ಕುಡಿಯೋ ನೀರಿಗೆ ವಿಷ ಹಾಕುವ ಮಟ್ಟಿಗೆ ಜನಗಳನ್ನು ತಂದ್ರಲ್ಲ, ಹಾಗಾಗಿ ಇವ್ರಿಗೆ ಕ್ಷಮೆಯೇ ಇಲ್ಲ. ಸೊ ಹಾಗಾಗಿ ಜನ ಏನಂದರೆ ಇಲ್ಲಿ ಸರಿ ಯಾವುದೋ ಅದನ್ನು ಮಾತಾಡ್ತಾ ಇದ್ದೀನಿ, ಸತ್ಯ ಯಾವುದೋ ಅದನ್ನು ಮಾತಾಡ್ತಾ ಇದ್ದೀನಿ, ಸತ್ಯಕ್ಕೆ ಸಾಕ್ಷಿಗಳು ಇದೆ. ಥ್ಯಾಂಕ್ ಯು. ಎಸ್, ಇದಿಷ್ಟು ಕಿಶೋರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮುರಳಿ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್, ಬೆಂಗಳೂರು.